ಅಣ್ಣ ನಿಮ್ಮ ಆಶೀರ್ವಾದ ಇರಲಿ, ಜೀವನ ಒಂದು ಹೆಣ್ಣಿಗೆ ಅನ್ಯಾಯ ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಾ, ನನ್ನ ಶಾಪಗಳು ಕಲಿಯುಗದಲ್ಲಿ ತಟ್ಟುತ್ತಾ. ನೋಡವ, ಅದು ಕಲಿಯುಗವಾಗಲಿ, ದ್ವಾಪರ ಯುಗವಾಗಲಿ, ತ್ರೇತಾಯುಗವಾಗಲಿ, ಅದು ಸತ್ಯಯುಗವಾಗಲಿ, ಯಾವಾಗಲೂ ಅನ್ಯಾಯಕ್ಕೆ ಅದರದ್ದೇ ಆದ ಪ್ರತಿಫಲವಿದೆ. ಹಾಗೂ ಆ ಪ್ರತಿಫಲ ಪ್ರತಿ ಯುಗಗಳಲ್ಲೂ ಕೂಡ ಒಂದೇ ರೀತಿಯದ್ದಾಗಿದೆ. ಆದರೆ ಬಹುಶಃ ಕಲಿಯುಗದಲ್ಲಿ ನಮಗೆ ತಾಳ್ಮೆ ಕಡಿಮೆ. ಯಾವುದಾದ್ರೂ ಒಂದು ನೋವು ನಮಗೆ ಆಯಿತು ಅಂದಾಗ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಯೋಚನೆಯನ್ನು ನಾವು ತಕ್ಷಣ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆ ನೋವಿನಿಂದ ಆಗ್ತಾ ಇರತಕ್ಕಂತಹ ನಷ್ಟಗಳನ್ನು ನಾವು ಮೊದಲು ಸರಿ ಮಾಡಿಕೊಳ್ಬೇಕು. ನಿಮಗೆ ಯಾರಿಂದಲೂ ಅನ್ಯಾಯ ಆಗಿದೆ, ಇವನ್ ನೀವು ಹೆಣ್ಣೊಂದು ಮಾತ್ರಕ್ಕೆ ಅಂತಲ್ಲ, ಹೆಣ್ಣಿನಿಂದ ಗಂಡಿಗೆ ಅನ್ಯಾಯ ಆದರೂ, ಗಂಡಿನಿಂದ ಹೆಣ್ಣಿಗೆ ಅನ್ಯಾಯ ಆದರೂ ಅನ್ಯಾಯವೇ. ಒಂದು ಹೆಣ್ಣಿಗೆ ಆದ ಅನ್ಯಾಯಕ್ಕೆ ದೊಡ್ಡ ಸ್ಥಾನ, ಒಂದು ಗಂಡಿಗೆ ಆದ ಅನ್ಯಾಯಕ್ಕೆ ಬಹಳ ಕಡಿಮೆ ಮಹತ್ವ ಕೊಡುವುದು ಧರ್ಮವಲ್ಲ. ಅನ್ಯಾಯ ಯಾರಿಗಾದರೂ ಅದು ಅನ್ಯಾಯವೇ. ಆದರೆ ಹೆಣ್ಣಿಗೆ ಆದ ಅನ್ಯಾಯವನ್ನು ಬಹಳ ಸೂಕ್ಷ್ಮವಾಗಿ ಹಾಗೂ ಬಹಳ ಗಂಭೀರವಾಗಿ ಯಾಕೆ ಪರಿಗಣಿಸಲಾಗುತ್ತೆ ಅಂದರೆ, ಆಕೆ ಅವಶ್ಯವಾಗಿ ಅಬಲೆ, ಅವಳಿಗೆ ಒಬ್ಬ ಪುರುಷ ರಕ್ಷಣೆ ಕೊಡಬೇಕಾಗುತ್ತೆ. ಒಬ್ಬ ತಂದೆಯಾಗಿಯೋ, ಗಂಡನಾಗಿಯೋ, ಮಗನಾಗಿಯೋ ಪುರುಷನ ರಕ್ಷಣೆ ಆ ಹೆಣ್ಣಿಗೆ ಬೇಕಿರುತ್ತೆ. ಅವಳು ಮಹಾನ್ ಶಕ್ತಿ ಇರೋಳು, ಆಕೆ ಮಹಾಕಾಳಿ ಆಗಬಲ್ಲಳು, ಹೌದು. ಆದರೆ ಪ್ರಕೃತಿ ಏನು ಹೇಳ್ತಾ ಇದೆ, ಹೆಣ್ಣು ಗಂಡಿಗಿಂತ ಸ್ವಲ್ಪ ದೈಹಿಕವಾಗಿ ಅವಳು ಅಷ್ಟು ಸ್ವಾವಲಂಬಿ ಅಲ್ಲ, ಅಥವಾ ಪರಾವಲಂಬಿ. ಇನ್ನೊಬ್ಬ ಪುರುಷನ ರಕ್ಷಣೆ ಅವಳಿಗೆ ಬೇಕು. ಸ್ವಲ್ಪ ಅವಳ ದೇಹ ಎಲ್ಲವೂ ಕೂಡ ಪುರುಷನಿಗಿಂತ ಸ್ವಲ್ಪ ಕಡಿಮೆ ಶಕ್ತಿ ಇರತಕ್ಕಂಥದ್ದು. ಅಂತಹ ಹೆಣ್ಣಿಗೆ, ಅಂದರೆ ಯಾವುದೇ ಆದರೂ ಅಷ್ಟೇ ಅಲ್ಲ, ಒಬ್ಬ ಪುರುಷನಿಗಾದ ಅನ್ಯಾಯವನ್ನು ಅಷ್ಟು ಯಾಕೆ ಪರಿಗಣಿಸಲ್ಲ ಅಂದರೆ, ಅವನಿಗೆ ಶಕ್ತಿ ಇದೆ, ಅವನು ಎದ್ದು ಬರ್ತಾನೆ ಅಂತ ಏನೋ ಒಂದು ನಂಬಿಕೆ. ಅದೇ ಒಂದು ಹೆಣ್ಣಿಗೆ ಯಾಕಂಗೆ ದುಃಖ ಆದಾಗ ಅಥವಾ ಹೆಣ್ಣಿಗೆ ಅನ್ಯಾಯ ಆದಾಗ ಅದನ್ನು ದೊಡ್ಡದಾಗಿ ಯಾಕೆ ಪರಿಗಣಿಸಲಾಗುತ್ತೆ ಅಂದರೆ, ಯಾವ ಗಂಡು ಆ ಹೆಣ್ಣನ್ನು ರಕ್ಷಣೆ ಮಾಡಬೇಕಿತ್ತು ಲೋಕದಲ್ಲಿ, ಅದೇ ಗಂಡು ಜನ್ಮದಿಂದ ಹೆಣ್ಣಿಗೆ ಇಷ್ಟು ಅನ್ಯಾಯ ಆಗ್ತಿದೆ ಅಂದರೆ ಕಾಯುವವನೇ ಕೊಲ್ಲೋಕೆ ಶುರು ಮಾಡ್ತಾವನೇ, ಕಾಯಬೇಕಾದವನೇ ನೋಯಿಸ್ತಾ ಇದ್ದಾನೆ ಎಂದಾಗ ಅದು ಬಹಳ ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ. ಹಾಗಾಗಿ ಒಂದು ಹೆಣ್ಣಿಗೆ ಅನ್ಯಾಯವಾದಾಗ ಸಹಜವಾಗಿ ಅದಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ. ಯಾಕಂದರೆ ಅವಳ ನ್ಯಾಯವನ್ನು ಅವಳೇ ಪಡ್ಕೊಳ್ಳುವಷ್ಟು ದೈಹಿಕವಾಗಿ ಅವಳ ಶಕ್ತಿ ಇಲ್ಲ. ಅವಳಿಗೆ ಬೆಂಬಲ ಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ ಹೊರಗಿನಿಂದ. ಅದೇ ಒಬ್ಬ ಪುರುಷ ಹಾಗಲ್ಲ, ಅವನು ಹೇಗೋ ಮತ್ತೆದ್ದು ಬರ್ಬೋದು, ಹೆಣ್ಣು ಎದ್ದು ಬರ್ಬೋದು, ಬಟ್ ಸ್ವಲ್ಪ ದೈಹಿಕವಾಗಿ ಯೋಚನೆ ಮಾಡಿದ್ರೆ ಅವಳು ಸ್ವಲ್ಪ ಕಡಿಮೆ ಶಕ್ತಿ ಇರ್ತಕ್ಕಂಥವಳು. ಹಾಗಾಗಿ ಹೆಣ್ಣಿಗೆ ದೈಹಿಕವಾಗಲಿ ಮಾನಸಿಕವಾಗಲಿ ಯಾವುದೇ ರೀತಿಯ ಅನ್ಯಾಯಗಳನ್ನು ಮಾಡಿ ಬಳಸಿಕೊಂಡು ಬಿಸಾಕಿ ಒಂದು ಹೆಣ್ಣಿಗೆ ಬಹಳ ದೊಡ್ಡ ಮಟ್ಟಿನ ಆಶ್ವಾಸನೆಗಳನ್ನು ಕೊಟ್ಟು ನಂಬಿಕೆ ದ್ರೋಹ ಮಾಡಿ, ಮೋಸ ಮಾಡಿ, ಹೊಡೆದು ಬಡ್ದು ಚಚ್ಚಿ ನಾನಾ ರೀತಿಯ ಯಾವುದೇ ಹಿಂಸೆಗಳಾದರೂ ಕೂಡ ಅದಕ್ಕೊಂದು ಫಲ ಅಂತ ವಿಧಿ ಕೊಟ್ಟೇ ಕೊಡುತ್ತೆ. ಆದರೆ ನಾನು ಹೇಳೋದೇನೆಂದರೆ, ನಿಮಗೆ ಯಾರಿಂದಲಾದರೂ ಅನ್ಯಾಯವಾದರೆ ನೀವು ಒಮ್ಮೆ ಯೋಚಿಸಿ ನೋಡಿ, ಆ ಅನ್ಯಾಯ ಅವರೇನು ಮಾಡಿದ್ದಾರಲ್ಲ ಅದು ನಿಮ್ಮಿಂದ ಭಾಳ ಏನೋ ಕಸಿದುಕೊಂಡು ಬಿಡ್ತೋ, ನಿಮಗೇನು ಹೆಚ್ಚು ನಷ್ಟವಾಯಿತೋ ಅಥವಾ ಅಲ್ಲಿಂದ ನಿಮಗೇನಾದರೂ ಲಾಭ ಆಯಿತೋ ಅಂತ ನೋಡಿ. ಯಾರೋ ನಿಮ್ಗೆ ಅನ್ಯಾಯ ಮಾಡಿದ್ದಾರಲ್ವಾ, ಅಥವಾ ಈ ಘಟನೆಯನ್ನು ನೀವು ತಗೊಂಡ್ರೆ ನಿಮಗೆ ಲಾಭ ಆಯಿತೋ ನಷ್ಟ ಆಯಿತೋ? ನಮ್ಮ ದೃಷ್ಟಿ ನಷ್ಟದ ಕಡೆ ಮಾತ್ರ ಹೋಗುತ್ತೆ.
ಆದರೆ ಎಂತಹ ದೊಡ್ಡ ಲಾಭ ಆಗಿದೆ ಗೊತ್ತೇನು? ಇನ್ನೊಮ್ಮೆ ಇಂತಹ ಅಯೋಗ್ಯರನ್ನ ಹತ್ರ ಸೇರಿಸಬಾರ್ದು. ಇಂತಹ ಬುದ್ಧಿಯವರಿಂದ ನಾವು ಹೇಗೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು, ಇಂಥ ಜನರು ಇದ್ದಾರೆ, ಇಂಥವ್ರ ಹತ್ರ ನಾವು ಹೇಗೆ ಬದುಕಬೇಕು. ಯಾಕಂದರೆ ಜೀವನ ಬಹಳ ದೀರ್ಘಕಾಲವಾದದ್ದು. ಯಾವುದೋ ಒಂದು ಸಮಯದಲ್ಲಿ ನಿಮ್ಮ 20ನೇ 25ನೇ 30ನೇ 40ನೇ 45ನೇ ಯಾವುದೋ ಒಂದು ಸಮಯದಲ್ಲಿ ನಿಮಗೇನು ಅನ್ಯಾಯ ಆಯ್ತಲ್ಲ, ಉಳಿದ ಬದುಕಲ್ಲಿ ಇಂಥ ಅನ್ಯಾಯ ಆಗದಂಗೆ ಪಾಠ ಕಲಿಯೋದಕ್ಕೆ ನಿಮಗೆ ಎಚ್ಚರಿಕೆ ಕೊಟ್ಟದ್ದು ಈ ಘಟನೆ. ಹಾಗಾದರೆ ನಿಮಗೆ ನೋವಿನಿಂದ ಒಂದು ಪಾಠ ಸಿಗ್ತು ಅನ್ನೋದಾದರೆ, ಈ ಅಯೋಗ್ಯರನ್ನೆಲ್ಲ ದೂರ ಇಡಲಿಕ್ಕೆ ನಿಮಗೆ ಒಂದು ಘಟನೆ ನಡೀತು ಅನ್ನೋದಾದರೆ, ಮುಂದಾಗುವ ಅನಾಹುತಗಳು ಇದರಿಂದ ತಪ್ಪಿತು ಅನ್ನೋದಾದರೆ ಅದು ನಷ್ಟ ಹೇಗಾಗುತ್ತೆ ಅಲ್ಲ? ನಾನು ಹೇಳೋದು, ನಿಮಗೆ ಕಣ್ಣೀರು ಹಾಕಿಸಿದವರು ಕಣ್ಣೀರು ಹಾಕ್ತಾರ, ನಿಮಗೆ ಅನ್ಯಾಯ ಮಾಡಿದವರು, ನಿಮಗೆ ಮೋಸ ಮಾಡಿದವರು ಹಾಳಾಗಿ ಹೋಗ್ತಾರ. ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಶಾಪ ಹಾಕಿದ್ರು ಹಾಕದೇ ಹೋದರೂ ಬೆಂಕಿಯ ಒಳಗಡೆ ಕೈ ಇಟ್ಟವನಿಗೆ ಸುಡೋದಿದೆಯಲ್ಲ, ಅದಕ್ಕೆ ಯಾರದು ಶಾಪ ಬೇಕಿಲ್ಲ, ಬೆಂಕಿಯ ಗುಣವೇ ಸುಡೋದು. ಹಾಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಲಿಕ್ಕೆ ಯಾರದು ಶಾಪ ಬೇಕಿಲ್ಲ. ಸ್ವಯಂ ಅನ್ಯಾಯವೇ ಅದರದೇ ಆದ ಒಂದು ಕೆಟ್ಟ ಪರಿಣಾಮವನ್ನು ಹೊಂದಿದೆ. ಅದಕ್ಕೆ ತಲುಪಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು ಅಲ್ಲ? ಅಂದರೆ ಹೇಗೆ ಒಬ್ಬ ಕೊಲೆಗಾರ ಒಬ್ಬ ಯಾವುದೋ ರಾಜಕಾರಣಿಯ ಬೆಂಬಲ ತಗೊಂಡು ಒಂದಷ್ಟು ದಿನ ಕಾನೂನಿನಿಂದ ತಪ್ಪಿಸ್ಕೊಂಡು ಓಡಾಡಬಹುದು, ಆ ರಾಜಕಾರಣಿ ಆ ಕೊಲೆಗಾರನಿಗೆ ಯಾವುದೋ ಪುಣ್ಯ ಕರ್ಮದ ರೀತಿ ಕಾಪಾಡ್ತಾ ಇರ್ತಾನೆ. ಬಟ್ ಆ ರಾಜಕಾರಣಿಯೂ ಒಂದು ದಿವಸ ಕೈ ಬಿಡೋ ಕಾಲ ಬರುತ್ತೆ. ಅಂದರೆ ಆ ಕೊಲೆಗಾರ ಕೂಡ ಯಾವುದೋ ಅವನ ಹಳೆಯ ಪುಣ್ಯದಿಂದ ತನಗಾಗಬೇಕಾದ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಓಡಾಡ್ತಾನೆ. ಬಟ್ ಪುಣ್ಯ ಖಾಲಿಯಾದ ಮೇಲೆ ಮತ್ತೆ ಅವನಿಗೆ ಈ ಹಳೆಯ ತಪ್ಪುಗಳು ಏನು ಶಿಕ್ಷೆ ಆಗಬೇಕಿತ್ತಲ್ಲ ಅವು ಹಿಂದೆಲೇ ಓಡಾಡ್ತಾ ಇರ್ತವೆ. ಯಾವುದೋ ಪುಣ್ಯ ನಡೀತಾ ಇರುತ್ತೆ, ಅದಕ್ಕೆ ಅವ್ರಿಗೆ ತೊಂದರೆ ಆಗಲ್ಲ. ಇದೇನು ಸರ್ ಕೊಲೆಗಾರ ಮೋಸಗಾರ ಅವನು ಚೆನ್ನಾಗೇ ಇದ್ದಾನೆ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ಅವನು ಕೊಲೆ ಮಾಡ್ದ, ಮೋಸ ಮಾಡ್ದ, ಅನ್ಯಾಯ ಮಾಡ್ದ ತಕ್ಷಣ ಅವನಿಗೆ ಶಿಕ್ಷೆ ಆಗಲ್ಲ. ಕೆಲವೊಂದು ನಿಮ್ಗೆ ಹಂಗೆ ಕಾಣಿಸುತ್ತೆ, ದೋಸೆ ಮಗ್ಚ ಹಾಕಿದಂಗೆ ಅಲ್ಲೇ ಅಲ್ಲೇ ಬಹುಮಾನ ಅಂತ ಕೆಲವೊಂದು ಕಾಣಿಸುತ್ತೆ. ಬಟ್ ಬಹುತೇಕ ಎಲ್ಲ ಕರ್ಮಗಳ ಫಲಗಳು ಕೂಡ ನಿಧಾನವಾಗಿ ಸಿಗೋದು. ಅದಕ್ಕೆ ನೋಡಿ, ನಮ್ಮ ಕಾನೂನಿನಲ್ಲೇ ಒಬ್ಬ ಕೊಲೆ ಮಾಡಿದವನಿಗೆ ಅವನಿಗೆ ನಿಜವಾಗ್ಲೂ ಶಿಕ್ಷೆ ಆಗಲಿಕ್ಕೆ 15-15 ವರ್ಷ ಬೇಕು. ಕರ್ಮವೂ ಕೂಡ ಕೆಲವೊಮ್ಮೆ ಈ ಪ್ರಕಾರದಲ್ಲಿ ನಡೆಯುತ್ತೆ. ನಿಮಗೆ ಅವನು ಅನ್ಯಾಯ ಮಾಡಿದ್ದು 2005ರಲ್ಲಿ ಆದರೆ ಅವನು ನಾಶನವಾಗಿ ಹೋಗಿದ್ದು ಅವನು 2025ರಲ್ಲಿ ಆಗಿರುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ, ನಿಮಗೆ ಯಾರು ಅನ್ಯಾಯ ಮಾಡಿದ್ರು ಹೌದಲ್ಲ, ನಿಮಗೆ ಯಾರು ಮೋಸ ಮಾಡಿದ್ರು ಹೌದಲ್ಲ, ಅವ್ರು ಏನಾಗಬೇಕು, ಅವ್ರ ಪುಣ್ಯಗಳು ಅವರನ್ನು ಕಾಯೋವರೆಗೂ ನೀವೇನು ಶಾಪ ಹಾಕಿದ್ರೂ ಅಲ್ಲಿ ವರ್ಕ್ ಆಗಲ್ಲ. ಹಾಗಂತ ಶಾಪ ಆಗದಿದ್ದರೆ ಅದು ಅವರಿಗೆ ಕೆಟ್ಟದಾಗಲ್ವಾ ಅಥವಾ ಅವ್ರ ಶಿಕ್ಷೆ ಅನುಭವಿಸಲ್ವಾ? ಅವರು ತಪ್ಪು ಮಾಡಿದ್ದಾರೆ, ಅವರು ಅನ್ಯಾಯ ಮಾಡಿದ್ದಾರೆ, ಅವರು ಅಸಂಬದ್ಧವಾಗಿ ಏನೋ ನಡ್ಕೊಂಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಅಂದರೆ ನಿಮ್ಮ ಶಾಪಗಳಲ್ಲಿ ಬೇಕಾಗೇ ಇಲ್ಲ. ಶಾಪ ನಿಮ್ಮ ಸಮಾಧಾನಕ್ಕೆ ಹಾಕ್ಕೊಳ್ಬೇಕಷ್ಟೇ. ಹಾಗಾಗಿ ಅವರಿಗೆ ಯಾವಾಗ ಶಿಕ್ಷೆ ಆಗುತ್ತೆ, ಅವ್ರ ಮನೆ ಯಾವಾಗ ಹಾಳಾಗುತ್ತೆ ಅಂತ ಯೋಚಿಸೋಕೆ ಹೋಗಬೇಡಿ. ಇದರಿಂದ ಮುಂದೆ ನನ್ನ ಬದುಕಲ್ಲಿ ಮತ್ತೆ ಇಂಥ ಕೀಚಕರು ನನ್ನ ಬದುಕಲ್ಲಿ ಆಟ ಆಡ್ದಂಗೆ ನಾನು ಹೇಗೆ ನನ್ನ ಬದುಕನ್ನು ಸೇಫ್ಟಿ ಮಾಡ್ಕೊಳ್ಬೇಕು ಅಂತ ಪಾಠ ಕಲಿಬೇಕೆ ಹೊರತು ಅವ್ರ ಬದುಕು ಹಾಳಾಗಲ್ವ ಸರ್, ನನಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ರು ಅವ್ರ ಮನೆ ಹಾಳಾಗಲ್ವ ಸರ್, ಹಾಳಾಗೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡವಾ? ಯಾಕಂದರೆ ಬದುಕು ತನ್ನದೇ ಆದ ರೂಪುರೇಷೆಯನ್ನು ಹೊಂದಿದೆ. ನೀನು ಈ ಸಮಯದಲ್ಲಿ ಇವರಿಂದ ದುಃಖ ಅನುಭವಿಸಬೇಕು ಅಂತ ಅಲ್ಲಿತ್ತು, ಅದಾಯಿತು. ನೆಕ್ಸ್ಟ್ ಹಂಗೆ ಆಗ್ದಂಗೆ ನಾನು ಎಚ್ಚರಿಕೆ ವಹಿಸಿ ಬದುಕನ್ನು ಗೆಲ್ಲಬೇಕೇ ಹೊರತು ನಾನು ಅವರಿಗೆ ಶಿಕ್ಷೆ ಯಾವಾಗ ಆಗುತ್ತೆ, ಅವ್ರ ಮನೆ ಯಾವಾಗ ಹಾಳಾಗುತ್ತೆ ಅಂತ ಕಾಯ್ತಾ ಕೂತ್ರೆ ಅದು ಅಷ್ಟು ಒಳ್ಳೆಯದಲ್ಲ, ಆಯಿತಾ? ಹಾಗೆಲ್ಲ ಕಾಯಬೇಡ. ನಿನ್ನ ಶಾಪ ಕೆಲಸ ಮಾಡುತ್ತಾದರೂ ಅದು ಶಾಪದ ವಿಚಾರಕ್ಕೆ ಬರಬಾರ್ದು. ಶಾಪ, ನೀವು ಒಬ್ಬರಿಗೆ ಶಾಪ ಆಗ್ತೀರಿ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಒಬ್ಬರಿಗೆ ಹಾರೈಸಲಿಕ್ಕೆ ನಮಗೆ ಎಷ್ಟು ಪುಣ್ಯ ಇರಬೇಕೋ ಅಥವಾ ನಮಗೆಷ್ಟು ಶಕ್ತಿ ಇರಬೇಕೋ,
ಒಬ್ಬರಿಗೆ ಶಾಪ ಹಾಕಿ ಆ ಶಾಪಗಳು ಕೆಲಸ ಮಾಡಬೇಕು ಅಂದ್ರೆ ನಿಮಗೊಂದು ಶಕ್ತಿ ಇರಬೇಕು. ಗಾಂಧಾರಿ ಕೃಷ್ಣನಿಗೆ ಶಾಪ, ಭಗವಂತನಿಗೆ ಶಾಪ ಹಾಕುವಷ್ಟು ಗಾಂಧಾರಿಗೆ ಶಕ್ತಿ ಎಲ್ಲಿಂದ ಬಂತು? ಅವಳೇನು ತಪಸ್ಸು ಮಾಡಿದ್ಲಾ, ಅಥವಾ ಕಾಡಿಗೋಗಿ ವ್ರತ ಮಾಡಿದ್ಲಾ, ಆಚರಣೆ ಮಾಡಿದ್ಲಾ, ಅಥವಾ ಸನ್ಯಾಸತ್ವ ತಗೊಂಡಿದ್ಲಾ? ಏನು ಮಾಡಿದ್ಲು? ಗಂಡನ ಜೊತೆಯೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅರಮನೆಯಲ್ಲೇ ಇದ್ಲಲ್ಲ. ಆ ಗಾಂಧಾರಿಯ ಶಾಪ ಕೃಷ್ಣನಿಗೆ ಹೆಂಗೆ ತಡ್ತು? ತನ್ನ ಗಂಡನ ಸೇವೆ ಮಾಡಿಕೊಂಡು ಗಂಡ ನೋಡದ ಜಗತ್ತನ್ನು ನಾನೂ ನೋಡುವುದು ಬೇಡ ಅಂತ ಹಾಗೆ ಗಂಡನ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ಹಿಟ್ಟು ನಡೆದ್ಲಲ್ಲ. ಆ ಗಾಂಧಾರಿಯ ಪತಿವ್ರತೆಯ ಗುಣವೇ ಯಾವ ತಪಸ್ಸಿಗಿಂತ ಏನು ಕಡಿಮೆ ಇರಲಿಲ್ಲ. ತಪಸ್ಸು ಅಂದರೆ ನೀವು ಕಾಡಿಗೋಗಿ ಕಮಂಡಲ ಹಿಡ್ಕೊಂಡು ಜಟಾಧಾರಿಗಳಾಗಿ ಓಡಾಡಬೇಕು, ಸನ್ಯಾಸ ಮಾಡಬೇಕು, ಕುಟೀರ ಕಟ್ಕೊಂಡಿರಬೇಕು ಅಂತ ಇಲ್ಲ. ನಿಮ್ಮ ಪಾಲಿಗೆ ಬಂದ ಕರ್ಮಗಳಿಗೆ ಅಂಟಿಕೊಳ್ಳದೆ ಆ ಕರ್ಮಗಳನ್ನು ಭಗವಂತನ ಪ್ರಸಾದ ಅಂದುಕೊಂಡು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋದರೆ ನಿಮಗಿಂತ ದೊಡ್ಡ ತಪಸ್ವಿ ಇಲ್ಲ. ಹಾಗೆ ಮಾಡಿ ನೋಡಿ. ನೀವು ಹೇಳಿದ ಎಲ್ಲ ಕೆಲಸ, ನೀವು ಏನು ಮಾತಾಡ್ತಿರೋ ಅವು ನಿಜ ಆಗ್ತಾ ಹೋಗುತ್ತವೆ. ಪವಾಡ ಅನಿಸುತ್ತೆ ಅದು. ಸೊ ಹಾಗಾಗಿ ಒಬ್ಬರು ಋಷಿಮುನಿಗಳು 16 ವರ್ಷ 100 ವರ್ಷ ತಪಸ್ಸು ಮಾಡಿದ್ರು. ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ಅವರು ಯಾರಿಗೋ ಶಾಪ ಕೊಟ್ಟುಬಿಟ್ರು. ಶಾಪ ಕೊಡಲಿಕ್ಕೆ ಅವರು ಅಷ್ಟು ವರ್ಷದ ತಪಸ್ಸನ್ನು ವ್ಯಯ ಮಾಡಬೇಕಾಗುತ್ತೆ. ಯಾಕಂದರೆ ಆ ಶಕ್ತಿಯನ್ನೆಲ್ಲ ಬಳಸ್ಕೊಂಡು ನೀನು ಹಾಳಾಗೋಗು ಅಥವಾ ಹಿಂಗಾಗು ಹಂಗಾಗು ಅಂತ ಒಬ್ಬ ಋಷಿಮುನಿ ಒಬ್ರಿಗೆ ಶಾಪ ಕೊಡಬೇಕು ಅಂದರೂ ಕೂಡ ಅವನ ಅಷ್ಟು ವರ್ಷದ ತಪಸ್ಸೆಲ್ಲ ಅಲ್ಲಿ ಖರ್ಚಾಗೋಯಿತು. ಎಷ್ಟೋ ಸಾರಿ ನಾವು ಪುರಾಣಗಳಲ್ಲಿ ನೋಡ್ತೀವಿ, ಒಬ್ಬ ಶಾಪ ಕೊಟ್ಟುಬಿಡ್ತಾರೆ ಋಷಿಮುನಿಗಳು. ಯಾರೋ, ಅದು ವಿಶ್ವಾಮಿತ್ರರೋ ಅಥವಾ ದೂರ್ವಾಸ ಮುನಿಗಳೋ ಅಥವಾ ಭಾರದ್ವಾಜರೋ ಯಾರೋ, ವಶಿಷ್ಠ ಮಹರ್ಷಿಗಳೋ ಯಾರೋ ಶಾಪ ಕೊಟ್ಟುಬಿಡ್ತಾರೆ. ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ, ನನ್ನ ತಪಶಕ್ತಿ ಎಲ್ಲ ಹೋಯ್ತಲ್ಲಪ್ಪ ಅಂದ್ಕೊಂಡು ಮತ್ತೆ ತಪಸ್ಸಿಗೆ ಹೋಯ್ತಾರೆ. ಅಂದ್ರೆ ಅಲ್ಲ ಅರ್ಥ ಆಗಿದ್ದೇನು, ನೀವು ತಪಶಕ್ತಿಯನ್ನು ಪಡಿಲಿಕ್ಕೆ ಎಷ್ಟು ವರ್ಷ ತಪಸ್ಸು ಮಾಡಿದ್ರಿ ಅಲ್ವಾ, ಅದು ಒಂದು ಶಾಪ ಅದನ್ನೆಲ್ಲ ತಿಂದ್ಕೊಂಬಿಡುತ್ತೆ. ಶಾಪ ಕೆಲಸ ಮಾಡುತ್ತೆ, ಆದರೆ ಅಷ್ಟು ವರ್ಷದ ಶಕ್ತಿಯನ್ನು ಅದು ತಿಂದ್ಕೊಂಬಿಡುತ್ತೆ. ಅಂದರೆ ದಿನಪೂರ್ತಿ ಊಟ ಮಾಡಿ ಸಂಜೆನಾಗ ವಾಂತಿ ಆದಂಗೆ ಅದು ಮತ್ತೇನೋ ತಿನ್ನಬೇಕಾಗುತ್ತೆ. ಅದಕ್ಕೆ ನಿಮ್ಮ ಶಕ್ತಿ ಏನಿದೆಯಲ್ಲ, ನೀವು ಪತಿವ್ರತೆ ಆಗಿದ್ದೀರಿ ಅಥವಾ ನೀವು ಒಂದು ಧರ್ಮ ಕೆಲಸ ಮಾಡ್ತೀರಿ, ಒಳ್ಳೆ ದಾರಿಯಲ್ಲಿದ್ದೀರಲ್ಲ, ಏನೋ ಒಂದು ಪುಣ್ಯ ಗಳಿಸಿದ್ದೀರಿ, ತಪಶಕ್ತಿ ಗಳಿಸಿದ್ದೀರಲ್ವ, ಒಳ್ಳೆ ಧರ್ಮ ಆಚರಣೆ ಮಾಡಿ ಅದನ್ನು ಹಾರೈಸೋದಕ್ಕೆ ಬಳಸಿ, ಶಾಪ ಆಗ್ಲಿಕ್ಕೆ ಬಳಸಬೇಡಿ. ಶಾಪ ನೀವು ಹಾಕೋದು ಬೇಡ, ಕೆಟ್ಟದಕ್ಕೆ ಕೆಟ್ಟೋದು ಒಳ್ಳೇದಕ್ಕೆ ಒಳ್ಳೇದು ಅದು ಹಾಗೇ ಆಗುತ್ತೆ, ಅದಕ್ಕೆ ಯಾರು ಶಾಪನೂ ಬೇಕಿಲ್ಲ. ಬಟ್ ನಿಮಗಿರೋ ಶಕ್ತಿಯನ್ನು ಒಳ್ಳೇದಾಗಲಿ ಶುಭವಾಗಲಿ, ನಿನ್ನ ದೇವರು ಚೆನ್ನಾಗಿಡ್ಲಿ ಕಣೆಯ, ಮನೆ ಗಡ್ದಂತೆ, ಹೌದಪ್ಪ ಕಷ್ಟಪಟ್ಟಿದ್ದೀ ಕಣೆಯ, ಒಳ್ಳೇದಾಗಲಿ ನಿನಗೆ, ಶುಭವಾಗಲಿ ಹಾರೈಸಿ ನಿಮಗಿರೋ ಶಕ್ತಿಯನ್ನು ಇದಕ್ಕೆ ಬಳಸ್ಕೊಳ್ಳಿ, ಶಾಪ ಹಾಕ್ಲಿಕ್ಕಲ್ಲ. ಯಾಕಂದರೆ ನೀವು ಒಮ್ಮೆ ಶಾಪ ಹಾಕ್ತೀರಲ್ಲ, ನಿಮ್ಮ ಇಷ್ಟು ಜೀವಮಾನದಲ್ಲಿ ಗಳಿಸಿದ ಒಂದಷ್ಟು ಪುಣ್ಯ ಎಲ್ಲ ಅದರಲ್ಲಿ ಖಾಲಿ ಆಗ್ಬಿಡುತ್ತೆ. ಯಾಕಂದರೆ ಶಾಪ ಕೆಲಸ ಮಾಡಬೇಕು ಅಂದ್ರೆ ಅದು ಸುಮ್ಮನೆ ಒಂದು ಇಡೀ ಮಣ್ಣು ತಾಣ್ಬಿಟ್ಟು ನಿಮ್ಮ ಮನೆ ಹಾಳಾಗೋಗ್ಲಿ, ಹಂಗಿಲ್ಲ. ಅದು ಕೆಲಸ ಮಾಡಬೇಕಂದ್ರೆ ನಿಮ್ಮ ಅಷ್ಟು ಪುಣ್ಯವನ್ನೆಲ್ಲ ಅಲ್ಲಿ ನೀವು ವ್ಯಯ ಮಾಡಬೇಕಾಗುತ್ತೆ. ಅದು ಹಾಗೇನೆ ಆಯಿತಾ. ಒಳ್ಳೆಯದಾಗಲಿ, ಶುಭವಾಗಲಿ. ನಾರಾಯಣ.